Good morning, students. Students, ಒಂದು 10th ಸ್ಟ್ಯಾಂಡರ್ಡ್ ಒಂದು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕಾನ್ಸೆಪ್ಟ್ ವೈಸು ಕ್ವಶನ್ಸ್ ಹೇಗೆ ಬರುತ್ತೆ ಹೇಗೆ ಕಂಪ್ಲೀಟ್. ಈಗ ನೀವು ಆಲ್ರೆಡಿ ತುಂಬ ಜನ ವರ್ಕ್ ಮಾಡಿರೋರು ಇದ್ದೀರಿ, ಇಡೀ ವರ್ಷ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಕಲ್ತಿದ್ದೀರಿ, ನಿಮ್ಮ ಟೀಚರ್ಸು ತುಂಬ ನಿಮಗೆ ಒಳ್ಳೊಳ್ಳೆ ಟಿಪ್ಸನ್ನು ಕೊಟ್ಟಿರ್ತಾರೆ, ನೀವು ಸಾಕಷ್ಟು ಪ್ರಿಪರೇಟರಿ ಎಕ್ಸಾಮ್ ಬರೆದಿದ್ದೀರಿ, ಸಾಕಷ್ಟು ಆನ್ಲೈನ್ ಕ್ಲಾಸ್ಗಳನ್ನ ಕೇಳಿದ್ದೀರಿ, 2 ಮಂತ್ಸಿಂದ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಿರೋರು ಇದ್ದೀರಿ. ಬಟ್ ಜಸ್ಟ್ ನಮ್ಮ ಪ್ರಯತ್ನ ಏನು ಅಂತ ಅಂದರೆ ನೀವು ವರ್ಕ್ ಮಾಡಿರೋದಕ್ಕೆ ಒಂದು ಬ್ರಷ್ ಅಪ್ ಅಷ್ಟೇ ಅಂತ, ಒಂದು ಹೇಗೆ ಒಂದು ಕಾನ್ಸೆಪ್ಟ್ ವೈಸ್ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಒಂದು ಈ 2 ಮಾತು. ಈಗ ಕೆಲವರು ಏನೋ ಒಂದು ದೊಡ್ಡ ಕನ್ಫ್ಯೂಷನ್ ಏನು ಅಂತ ಅಂದರೆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ನಡೀತದೋ ಇಲ್ವೋ ಅಂತ ಅನ್ನೋದೇ ಒಂದು ಕನ್ಫ್ಯೂಷನ್. ಎಕ್ಸಾಮ್ ನಡೆಯುತ್ತೋ ಬಿಡುತ್ತೋ ಅಂತ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ 99% ಎಕ್ಸಾಮ್ ನಡೆಯುತ್ತೆ ಅಂತ ಅನ್ನೋ ಒಂದು ಭಾವನೆಯಲ್ಲಿ ನಾವು ಇರಬೇಕು. ಯಾಕೆಂದರೆ ಇಡೀ ವರ್ಷ ಓದಿದರೆ ನನ್ನ ಪ್ರಕಾರ ಸ್ಟೂಡೆಂಟ್ಸು ಒಬ್ಬ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಕಲ್ತವನೆ, ಕಲ್ತಿರುವಂಥ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅಂತ ಅಂದರೆ ಎಕ್ಸಾಮ್ ನಡೀಬೇಕು. ಬಟ್ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಆತಂಕಗಳ ನಡುವೆ ಎಕ್ಸಾಮ್ ನಡಿಬೇಕಾ ಬೇಡವಾ ಅಂತ ಅನ್ನೋದು ಒಂದು ಥರದ ಭಾವ. ಹಾಗಾಗಿ ಇದೆಲ್ಲದರ ನಡುವೆ ಎಕ್ಸಾಮ್ ನಡೆಯುತ್ತೆ ಅಂತ ಅನ್ನೋದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು, ಯಾಕೆ ಅಂತ ಅಂದರೆ ಏನು ಬೇಕಾದರೂ ಆಗ್ಬೋದು ಅಲ್ಲ ಸಡನ್. ಈಗ ನಮಗೆ ಇದ್ಕಿದ್ದಂಗೆ ಮುಂದಿನ ವಾರ, ಈ ವಾರದಲ್ಲಿ ಹೇಳ್ಬೋದು ಅವರು ಎಕ್ಸಾಮ್ ಕ್ಯಾನ್ಸಲ್ ಆಯಿತು ಅಂತ. ಮುಂದಿನ ವಾರ ಇದ್ಕಿದ್ದಂಗೆ ನಮಗೆ ಕೋವಿಡ್ ಏನಿದೆಯೋ ಅದು ಕಂಪ್ಲೀಟಾಗಿ ಡ್ರಾಪ್ ಆಯ್ತಾ ಬಂದು, ಇಲ್ಲ ಈಗ ಎಲ್ಲರೂ ಸುರಕ್ಷಿತವಾಗವ್ರೆ, ಈಗ ಎಕ್ಸಾಮ್ ಮಾಡಿ ಅಂತ ಅನ್ನೋ ಒಂದು ಸಂದೇಶ ಬಂದರೂ ಬರ್ಬೋದು. ಹಾಗಾಗಿ ಯಾವುದಕ್ಕೂ ನೀವು ಸಿದ್ಧರಾಗಿರಿ, ಡೆಫಿನೆಟಾಗಿ ನಡೆಯುತ್ತೆ ಎಕ್ಸಾಮ್ ಅಂತ ಅನ್ನೋ ಒಂದು ಮಾತನ್ನು ಹೇಳ್ತಾ ನಡೆದ್ರೆ ನಾವು ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಹೇಗೆ ನಾವು ಮಾಡಿರೋ ಪ್ರಿಪ್ರೇಷನ್ನ ಯಾವ ರೀತಿ ಒಂದು ರೀತಿ ರಿವಿಷನ್ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಒಂದು ಕಡೆ. ಬಟ್ ವರ್ಕ್ ನಿಮ್ಮ ಏನು 2 ತಿಂಗಳಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದೀರಿ ರಜದಲ್ಲಿ ಮನೇಲಿ ಕೂತ್ಕೊಂಡು ಬೇರೆ ಕ್ಲಾಸಸ್ನೆಲ್ಲ ಕೇಳ್ಕೊಂಡು ಅದನ್ನು ಯಾವ ಕಾರಣಕ್ಕೂ ಡ್ರಾಪ್ ಮಾಡಬೇಡಿ. ಒಂದು ವೇಳೆ ನಾನು ಹೇಳೋದು, ಸರ್ ಇಲ್ಲ ಸರ್ ನಾವು ವರ್ಕ್ ಮಾಡಿದ್ವಿ, ನಾವು 25ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ವರ್ಕ್ ಮಾಡಿದ್ವಿ, ನಾವು ಇಮಿಡಿಯೇಟಾಗಿ ಇವ್ರು ಅನೌನ್ಸ್ ಮಾಡಿಬಿಟ್ರು ಸರ್ ಎಕ್ಸಾಮಿನೇಷನ್ ಸ್ಟಾಪ್ ಆಯಿತು, ನಮ್ಗೆ ನಡೀಲಿಲ್ಲ, ನಮಗೆ ಬಟ್ ನಾವು ಕಲ್ತಿರೋದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ವಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಕಾಲ ಕಳ್ಕೊಂಡಿದ್ರು. ಖಂಡಿತ ನೀವು ಕಲ್ತಿರೋದು ಎಲ್ಲೂ ವೇಸ್ಟ್ ಆಗೋದಿಲ್ಲ. ಅಟ್ಲೀಸ್ಟ್ ನೀವು ಫಸ್ಟ್ PU ಸೆಕೆಂಡ್ PU ಬಂದಾಗ ನೀವು ಕಲ್ತಿರೋದು ಅಷ್ಟೂ ನಿಮ್ಗೆ ಉಪಯೋಗ ಬರುತ್ತೆ, ಖಂಡಿತವಾಗೂ ಉಪಯೋಗ ಬರುತ್ತೆ. ಕಲ್ತಿರೋ ವಿದ್ಯೆ ನಿಮಗೆಲ್ಲೂ ನಷ್ಟ ಆಗೋದಿಲ್ಲ. ಹಾಗಾಗಿ ಯಾವ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ನೀವು ಏನೇ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಮಾಡಿ, ದಯವಿಟ್ಟು ಕಂಟಿನ್ಯೂ ಮಾಡಿ. ಓಕೆ, ಈಗ ಕೇಳಿ ಮಕ್ಕಳೇ, ಈಗ ನಾವು ಒಂದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದು ಅನುಕೂಲ ಆಗಬೇಕು ನಮಗೆ. ಏನು ಈಗ ಈ ವರ್ಷದ್ದು 2020 ನೀವು ಏಪ್ರಿಲಲ್ಲಿ ಎಕ್ಸಾಮ್ ಬರೀಬೇಕಾಗಿತ್ತು. ಅನ್ಫಾರ್ಚುನೇಟ್ ಈಗ ನೀವು ಜೂನಲ್ಲಿ ಎಕ್ಸಾಮ್ ಬರೀತಾ ಇದ್ದೀರಿ. ಸೊ ಈಗ ಈ ಎಕ್ಸಾಮಿನೇಷನಲ್ಲಿ ಮ್ಯಾಥಮೆಟಿಕ್ಸ್ ಒಂದು ಕ್ವಶನ್ ಪೇಪರ್ ಅಂತ ತೊಗೊಂಡ್ರೆ ಆಲ್ರೆಡಿ ನಿಮಗೆ 20 ಮಾರ್ಕ್ಸ್ಗೆ ನಿಮಗೆ ಮಾರ್ಕ್ಸ್ ಸಿಕ್ಕೈತೆ. 20 ಮಾರ್ಕ್ಸ್ಗೆ ನಿಮ್ಗೆ ಆಲ್ರೆಡಿ ಇಂಟರ್ನಲ್ಸಲ್ಲಿ ನಿಮಗೆ ಮಾರ್ಕ್ಸ್ ಸಿಕ್ಕಿದೆ. ಇನ್ನು 80 ಮಾರ್ಕ್ಸ್ಗೆ ಕ್ವಶನ್ ಬರೀಬೇಕು. ನೀವು 80 ಮಾರ್ಕ್ಸ್ಗೆ ಕ್ವಶನ್ಸ್ನ ಬರೀಬೇಕು, ರೈಟ್? ಸೊ ಈಗ 80 ಮಾರ್ಕ್ಸಲ್ಲಿ ನಮಗೆ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E ಹೀಗೆ. ಸೊ ಅಲ್ಲಿ 1 ಮಾರ್ಕ್ ಕ್ವಶನ್ನು, 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ನು, 5 ಮಾರ್ಕ್ಸ್, ಟೋಟಲಿ 6 ಪಾರ್ಟ್ಸಲ್ಲಿ 1 ಮಾರ್ಕ್ ಕ್ವಶನ್ನು, ಆಬ್ಜೆಕ್ಟಿವ್ ಕ್ವಶನ್ ಬೇರೆ, ನೆಕ್ಸ್ಟು ಒನ್ ವರ್ಡ್ ಆನ್ಸರ್ಸ್ ಬೇರೆ, 2 ಮಾರ್ಕ್ಸ್ ಕ್ವಶನ್ಸ್ ಐತೆ, 3 ಮಾರ್ಕ್ಸ್ ಕ್ವಶನ್ ಐತೆ, 4 ಮಾರ್ಕ್ಸ್ ಕ್ವಶನ್ ಐತೆ, 5 ಮಾರ್ಕ್ಸ್ ಕ್ವಶನ್. ಹೊಸದಾಗಿ 5 ಮಾರ್ಕ್ಸ್ ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಹಾಗಾಗಿ ಇಷ್ಟು ಪಾರ್ಟ್. ಬಟ್ ಒಂದು ನಮಗೆ ಕಳೆದ ಒಂದು 10-15 ವರ್ಷಗಳಿಂದ ನಾವು ಈ ಕ್ವಶನ್ ಪೇಪರ್ನ ನೋಡ್ತಾ ಬಂದರೆ ಭಾಳ ಸುಲಭವಾಗಿ ನಮಗೆ ಕ್ವಶನ್ ಪೇಪರ್ಗಳನ್ನ ಕೊಡೋರು. ಸುಲಭವಾಗಿ ಅಂತ ಅಂದರೆ ನಾವು ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು. ಒಂದು ಬ್ಲೂ ಪ್ರಿಂಟ್ ಅಂತ ಕೊಡೋರು. ಆ ಬ್ಲೂ ಪ್ರಿಂಟ್ ನೋಡಿದ್ರೆ ಯಾವ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟ್ರಲ್ಲಿ 3 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು. ಬಟ್ ಈ ವರ್ಷದಲ್ಲಿ ಆ ಸಿಸ್ಟಮ್ ನಿಮಗೆ ಅಡಾಪ್ಟ್ ಮಾಡಿಲ್ಲ. ಅದು ಒಂದು ಡಿಮೆರಿಟು ಮೆರಿಟ್ ಅಂತ ಅನ್ನೋದಕ್ಕಿಂತ ನಾವು ಪರ್ಟಿಕ್ಯುಲರಾಗಿ ಇಂಥದ್ದೇ ಕಲಿತ್ರೆ ಇಂಥ ಕ್ವಶನ್ ಬರುತ್ತೆ ಅಂತ ಅನ್ನೋದಕ್ಕಿಂತ ನಾವು ಕಂಪ್ಲೀಟಾಗಿ ಆ ಕಾನ್ಸೆಪ್ಟ್ ಅಷ್ಟು ಕಲಿಬೇಕು ಅಂತ ಅನ್ನೋ ಉದ್ದೇಶ ಅಷ್ಟೇ. ಅಲ್ಲಿ 2 ಕಾನ್ಸೆಪ್ಟ್ಗಳನ್ನ ಕಲಿತ್ರೆ ನಾವು ಫರ್ದರ್ ಸ್ಟಡೀಸ್ಗೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ.
ನೆಕ್ಸ್ಟ್ ಹಾಗಾದರೆ ನಾವು ಯಾವ ಟೈಪ್ನಲ್ಲಿ ಇದನ್ನು ಕಲಿಬೇಕು, ಹೇಗೆ ಕಲಿಬೇಕು ಅಂತ. ಸೊ ಈಗ ನಮ್ಮ ಇಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಬಂದಾಗ ಕಂಪ್ಲೀಟಾಗಿ ಒಂದಷ್ಟು ನಾಲೆಡ್ಜ್ ಬೇಸ್ ಕ್ವಶನ್ಸ್ ಇರ್ತದೆ, ಸ್ಕಿಲ್ ಓರಿಯೆಂಟೆಡ್ ಕ್ವಶನ್ಸ್ ಇರ್ತದೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಇರ್ತದೆ. ನಾನು ಸುಮಾರಷ್ಟು ಸ್ಕೂಲ್ಗಳಲ್ಲಿ ಸುಮಾರಷ್ಟು ಮಕ್ಕಳನ್ನ ನಾನು ನೋಡಿದಾಗ, ಅವರನ್ನು ಕೇಳಿದಾಗ, ಸೊ ಅವರಲ್ಲಿ ಬರೋದು ಒಂದೇ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂತ ಅಂದರೆ ಹೇಗಿರ್ತದೆ, ಟೆಕ್ಸ್ಟ್ ಬುಕ್ನಲ್ಲಿ ಆಚೆ ಕೇಳ್ತಾರಂತೆ, ಯಾವ ಚಾಪ್ಟ್ರಲ್ಲಿ ಕೇಳ್ಬೋದು, ಹೇಗೆ ಕೊಡ್ಬೋದು, ಯಾವ ಥರದಲ್ಲಿ ಕೊಡ್ಬೋದು ಅಂತ ಅನ್ನೋ ಒಂದು ಆತಂಕ ಸಹಜವಾಗಿ ಪ್ರತಿಯೊಬ್ಬ ಸ್ಟೂಡೆಂಟಲ್ಲಿ ಬರುತ್ತದೆ. ಬಟ್ ಹಾಗಾಗಿ ಮಕ್ಕಳೇ ಈಗ ಇಲ್ಲಿ ನಾವು ಏನು ಇಷ್ಟೇ ಮಾಡಬೇಕಾಗಿರೋದು ನಮ್ಮಲ್ಲಿ ಕಂಪ್ಲೀಟ್. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಟ್ರಿಗ್ನಾಮೆಟ್ರಿ ಅಂತ ಒಂದು ನಾವು ಚಾಪ್ಟರ್ನ ತಗೊಂಡು ಅದರಲ್ಲಿ ಬರುವಂಥ ಕಾನ್ಸೆಪ್ಟ್ಗಳನ್ನ ನಾವು ಕಲಿತಾ ಹೋದಾಗ ಕಂಪ್ಲೀಟ್ ಕಾನ್ಸೆಪ್ಟ್ ನನಗೆ ಗೊತ್ತಿದ್ರೆ, ಫಸ್ಟಲ್ಲಿ ಆ್ಯಂಗಲ್, ರೇಷಿಯೋಸ್, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, ಐಡೆಂಟಿಟೀಸ್, ನೆಕ್ಸ್ಟ್ ಅಲೈಡ್ ಆ್ಯಂಗಲ್ಸ್, ಅಲ್ಲಿ ಕಂಪ್ಲೀಟ್ ಕಾನ್ಸೆಪ್ಟ್ ವೈಸು ನಾವು ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗಿದ್ದೇ ಆದರೆ ನಮಗೆ ಖಂಡಿತ ಎಲ್ಲೂ ಕಷ್ಟ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ಗೆ ಸ್ಟಿಕ್ ಆನ್ ಆಗಬಾರ್ದು. ಆ ಕ್ವಶನ್ ರಿಲೇಟೆಡ್ ಬೇರೆ ಕ್ವಶನ್ ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ ಅಂತ ಒಂದು ಅದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಬೋರ್ಡ್ನಿಂದ ಸಾಕಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ, ಸಾಕಷ್ಟು ನಿಮಗೆ ನಿಮ್ಮ ಸ್ಕೂಲ್ ಲೆವೆಲ್ನಲ್ಲಿ ಪ್ರಿಪರೇಟರಿ ಎಕ್ಸಾಮ್ಗಳನ್ನ ಮಾಡಿದ್ದಾರೆ, ಸುಮಾರಷ್ಟು ಕೋಚಿಂಗ್ ಸೆಂಟರ್ಗಳವರು ಕ್ವಶನ್ ಪೇಪರ್ಸ್ನ ಕೊಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತಲೇ ಬುಕ್ಗಳು ಬಂದೈತೆ, ತುಂಬ ಬುಕ್ ಸ್ಟೋರ್ಸಲ್ಲಿ ಬುಕ್ಗಳು ಸಿಗುತ್ತೆ. ನಮಗೆ ಒಂದೊಂದು ಕ್ವಶನ್ ಪೇಪರ್ ನೋಡಿದ್ರೂ ಒಂದೇ ಪ್ಯಾಟರ್ನ್, ಸೇಮ್ ಪ್ಯಾಟರ್ನ್ ನಾವು ನೋಡೋಕ್ಕಾಗೋದಿಲ್ಲ. ಕ್ವಶನ್ ವೈಸು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿನಲ್ಲಿ ಬರುವಂಥ ನಂಬರ್ ಆಫ್ ಕ್ವಶನ್ಸ್ ಅಷ್ಟೇ ಇರ್ತದೆ ಹೊರತು, ಸೊ ಆ ಕ್ವಶನ್ಸನ್ನು ಇಂಥದ್ದೇ ಕ್ವಶನ್ ನಂಬರ್ 1ನಲ್ಲಿ ಬರುತ್ತೆ, ಇಂಥದ್ದೇ ಕ್ವಶನ್ ನಂಬರ್ 5ನಲ್ಲಿ ಇಂಥ ಚಾಪ್ಟರಿಂದನೇ ಬರುತ್ತೆ, ಅದನ್ನು ಗೆಸ್ ಮಾಡೋದು ಕಷ್ಟ. ಹಾಗಾಗಿ ಈಗ ನಾವು ಏನು ಮಾಡ್ಬೋದು, ಒಂದು ಬೆಸ್ಟ್ ಪಾಸಿಬಲ್ ಈಗಿರೋ ಶಾರ್ಟ್ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು, ಒಂದು ಸ್ಮಾರ್ಟ್ ವರ್ಕ್ನ ನಾವು ಏನು ಮಾಡ್ಬೋದು ಅಂತ ಅನ್ನೋದಕ್ಕೆ ಫ್ರೆಂಡ್ಸ್ ಈಗ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಈಗ ಅವರು ಬೋರ್ಡ್ನಿಂದ ನಮಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ, ಬೋರ್ಡ್ನಿಂದ ಐ ಮೀನ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಂತ ಒಂದು ಮಾಡಿ. ಪ್ರತಿ ವರ್ಷದಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಏನು ಮಾಡ್ತಾರೋ ಆಲ್ಮೋಸ್ಟ್ ಆ ಪ್ಯಾಟರ್ನಲ್ಲಿ ಆ್ಯನ್ಯುವಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿ. 95% ದಟ್ ಕೆನಾಟ್ ಟು ಬಿ ಚೇಂಜ್. ಹಾಗಾಗಿ ನಾ ಹೇಳೋದು ಈಗ ಲಾಸ್ಟು ನಮಗೆ ಏನು ನಿಮಗೆ ಮಾರ್ಚ್ನಲ್ಲಿ ಏನು ನಡೀತು, ಫೆಬ್ರವರಿ ಮಾರ್ಚ್ನಲ್ಲಿ ಏನು ನಿಮಗೆ ಪ್ರಿಪರೇಟರಿ ಎಕ್ಸಾಮಿನೇಷನ್, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಏನು ನಡೀತೋ ಆ ಪ್ಯಾಟ್ರನ್ನಲ್ಲಿ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗಿ. ಎಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಬರುತ್ತೆ, ಎಲ್ಲಿ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರ್ತದೆ. ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅಂತ ಆದರೆ ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ಥಿಯರಮ್ ನಮಗಿರೋದೇ ಅಲ್ಲಿ ಒಂದು 3 ಥಿಯರಮ್ಸಲ್ಲಿ, ಒಂದು ಕಾಂಗ್ರುಯೆಂಟ್ ಟ್ರಯಾಂಗಲ್ಸಲ್ಲಿ, ಸಿಮಿಲರ್ ಟ್ರಯಾಂಗಲ್ಸಲ್ಲಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಸಲ್ಲಿ ಆ ಒಂದು ಥಿಯರಮ್ ಡೆಫಿನೆಟಾಗಿ ಬರುತ್ತೆ. ಈ ಥರದ್ದು ನಾವು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅಂತ ನಾವು ಹೇಳ್ತೀವಿ. ನಾನು ಪ್ರತಿ ಪಾರ್ಟ್ನಲ್ಲಿ ನಾನು ಆ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿಕೊಂಡು ಹೋಗ್ತೀನಿ ಈಗ. ಸೊ ಅದನ್ನು ಒಂದ್ಸಲ ನೀವು ವರ್ಕ್ ಮಾಡಿರೋದನ್ನು ಈಗ ನಾನು ಹೇಳೋದ್ರ ಜೊತೆಗೆ ಒಂದಷ್ಟು ಕಂಪೇರ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಹೋಗಿ, ನಾನು ಅಷ್ಟೇ ನಿಮಗೆ ತುಂಬ ಸ್ಲೋ ಆಗಿ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಡಿಸ್ಕಷನ್ ಮಾಡೋಣ, ತುಂಬ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಕೆಲವೊಂದು ಕನ್ಸ್ಟ್ರಕ್ಷನ್ ಪಾರ್ಟು, ಕೆಲವೊಂದು ಸ್ಟ್ಯಾಂಡರ್ಡ್ ಥಿಯರಮ್ಗಳು ಈ ಥರದ್ದೆಲ್ಲ ಬಂದಾಗ ಅದನ್ನು ಡ್ರಾಪ್ ಮಾಡ್ತೀನಿ, ಅದನ್ನು ಕಲ್ತ್ಕೊಳ್ಳಿ ಚೆನ್ನಾಗಿ. ಪುನಃ ರಿವಿಷನ್ ಅವಶ್ಯಕತೆ ಇಲ್ಲ ನಿಮಗೆ. ಬಟ್ ಈಗ ಒಂದಷ್ಟು ಈ ಕ್ವಶನ್ ವೈಸ್ ಬಂದಾಗ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸು ಈ ಥರದ್ದೆಲ್ಲ ಬಂದಾಗ ಅದನ್ನು ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್? ಓಕೆ ಸ್ಟೂಡೆಂಟ್ಸ್, ನಾವು ಲೆಟ್ ವಿ ಸ್ಟಾರ್ಟ್ ದ ಕ್ವಶನ್ಸ್ ನಾವು. ಫಸ್ಟ್ ಕ್ವಶನ್, ಫಸ್ಟ್ ಪಾರ್ಟಲ್ಲಿ, ಫಸ್ಟ್ ಮೇಯ್ನಲ್ಲಿ ಒಂದು ಕ್ವಶನ್, ಫಸ್ಟ್ ಮೇಯ್ನಲ್ಲಿ ಆಬ್ಜೆಕ್ಟಿವ್ ಬೇಸ್ಡ್ ಕ್ವಶನ್ಸ್ ಇರ್ತದೆ. ಕೇಳಿ ಮಕ್ಕಳಿಗೆ. ಸೊ ಟೋಟಲಿ 8 ಕ್ವಶನ್ಸ್ ಇರ್ತದೆ. ಸೊ ಟೋಟಲಿ 8 ಕ್ವಶನ್ಸನ್ನು ವಿತ್ ಆಪ್ಷನ್ಸ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ಸೊ ಹಾಗಾದರೆ ಇದು ಯಾವ್ಯಾವ ಚಾಪ್ಟ್ರಲ್ಲಿ ಕ್ವಶನ್ಸ್ ಬರ್ಬೋದು ಅಂತ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್? ನಾವು ಸೊ ಐ ವಿಲ್ ಟೇಕ್ ದ ಫಸ್ಟ್ ಕ್ವಶನ್. ಸೊ ಹಿಯರ್ if 500 equals 2 square into 3 to the power x into 5 cube
ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕ್ವಶನ್ ನೋಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ವಶನ್. ಯೂಶುವಲಿ ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ ಕೊಡ್ತಾರೆ. ಆಪ್ಷನ್ಸ್ ಎ 0, ಆಪ್ಷನ್ಸ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ಸ್ ಡಿ 3, 4 ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅಲ್ಲಿ ಟಿಕ್ ಮಾಡಬೇಕು. ಯೂಶುವಲಿ ಕೆಲವು ಸ್ಟೂಡೆಂಟ್ಸ್ಗಳಿಗಂತೂ ಆಪ್ಷನ್ಸ್ ಕೊಟ್ಬಿಟ್ರೆ ನಮ್ಗೆ ತುಂಬ ಈಸಿ ಕ್ವಶನ್. ಯಾತಕ್ಕೆ ಈಸಿ ಅಂತ ಅಂದರೆ ನಮ್ಮಲ್ಲಿ 4 ಆಪ್ಷನ್ಸ್ ಇರ್ತದಲ್ಲ, ಯಾವುದಾದ್ರೂ ಒಂದು ಬರೀಬಹುದು. ಬಟ್ ಆಪ್ಷನ್ಸ್ ಆ ರೀತಿ ಯೋಚನೆ ಮಾಡೋರು ಯಾರು ಅಂತ ಅಂದರೆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಇರೋವಂಥವ್ರು, ಅಥವಾ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲದೆ ಇರೋವಂಥವ್ರು, ಅದನ್ನು ಕಲಿದೆ ಅವರು ಆ ಥರ ಯೋಚನೆ ಮಾಡುವಂಥವ್ರು. ಬಟ್ ತುಂಬ ನಾನು 90 ಪ್ಲಸ್ 99 ನಾನು ಔಟ್ ಆಫ್ ನನಗೆ ಬರಲೇಬೇಕು, ಔಟ್ ಆಫ್ 80 ನಾನು ಥಿಯರಿನಲ್ಲಿ ನಾನು ತಗೊಳ್ಳೇಬೇಕು ಅಂತ ಅನ್ನೋರು ಇದರಲ್ಲಿ ಸ್ವಲ್ಪ ಅಲರ್ಟ್ ಇರಬೇಕಿಲ್ಲ. ಯಾಕೆ ಅಂತ ಅಂದರೆ ನಮಗೆ ಕಂಪ್ಲೀಟು ಆಪ್ಷನ್ಸ್ ವೈಸ್ ಹೋಗಬಾರ್ದು. ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿ ಆಮೇಲೆ ಆಪ್ಷನಲ್ಲಿ ಇರೋದನ್ನು ನೀವು ಗುರುತಿಸ್ಬೇಕು. ಓಕೆ, ಫಸ್ಟು ಈಗ ಸೊ ದಿಸ್ ಇಸ್ ಫ್ರಮ್ ದ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸಲ್ಲಿ HCF LCM ಅಂತ ತಗೋತೀವಿ, ರ್ಯಾಷನಲ್ ಇರ್ಯಾಷನಲ್ ನಂಬರ್ ಅಂತ ತಗೋತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಕಾನ್ಸೆಪ್ಟು ಕೇಳಿ ಮಕ್ಕಳ, ಒಂದು ಕಾನ್ಸೆಪ್ಟು ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅದು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಅಂದರೆ ನಾನು ನಿಮಗೆ ಒಂದು ಈಸಿ ಕಾನ್ಸೆಪ್ಟು, ಇದು ಇಲ್ಲಿ ಮಾತ್ರ ಅಲ್ಲ, ಬಹುಶಃ ನೀವು ನಿಮ್ಮ PUC ಡಿಗ್ರಿ ಆದ ನಂತರ ನೀವೇನಾದರೂ KS IAS ಬ್ಯಾಂಕಿಂಗ್ ಪರೀಕ್ಷೆಗಳು ಈ ಥರದ ಪರೀಕ್ಷೆಗಳನ್ನ ನೀವು ತಗೊಂಡಿದ್ದ ಸಂದರ್ಭದಲ್ಲಿ ನಿಮಗೆ ಇವತ್ತು ಕಲ್ತಿರೋದಲ್ಲೂ ಉಪಯೋಗಕ್ಕೆ ಬರುತ್ತೆ. ಅವರು ಕ್ವಶನ್ ಕೇಳ್ತಾರೆ 500ಗೆ ಪ್ರೈಮ್ ಫ್ಯಾಕ್ಟರ್ಸ್ ಎಷ್ಟು, ಹೌ ಮೆನಿ ಪ್ರೈಮ್ ಫ್ಯಾಕ್ಟರ್ಸ್ ಇಟ್ ಹ್ಯಾಸ್ 500 ಅಂತ ಒಂದು ಕ್ವಶನ್ ಅನ್ನು ಕೇಳ್ತಾರೆ. ಆಗ ನಿಮ್ಗೆ ಇಲ್ಲಿ ಕಲ್ತಿರೋದು ಉಪಯೋಗ ಬರುತ್ತೆ. ಹೇಗೆ ಹೌ ಮೆನಿ ಫ್ಯಾಕ್ಟರ್ಸ್ ಹ್ಯಾವ್ ದಟ್ 500 ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ನೋಡಿ ಇಲ್ಲಿ 6 ಆಯ್ತು. 6 ಹೌ ಮೆನಿ ಫ್ಯಾಕ್ಟರ್ಸ್ 6 ಹ್ಯಾವ್ ಅಂತ. ಸೊ 6 ಯಾವ್ಯಾವ ನಂಬರ್ಗಿಂತ ಡಿವೈಡ್ ಆಗುತ್ತೆ? 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್. ದೇರ್ ಆರ್ 4 ಫ್ಯಾಕ್ಟರ್ಸ್. ಈಸಿ. IAS KS ಈ ಥರದ ಕ್ವಶನ್ ಕೊಡ್ತಾರೆ. ಇದೆಲ್ಲ ಕ್ವಶನ್ ಇರುತ್ತಾ? ಇಷ್ಟು ಈಸಿಯಾಗಿ ಕೊಡ್ತಾರೆ. ಎಸ್, ಈಗ ನಮಗೆ 6ಗೆ 6 ಯಾವ್ಯಾವ ನಂಬರ್ನಿಂದ ಡಿವೈಡ್ ಆಗುತ್ತೆ, ಏನೇನು ಫ್ಯಾಕ್ಟರ್ಸ್ ಇದೆ 6ಗೆ ಅಂತ ಅನ್ನೋದನ್ನ ಈಸಿಯಾಗಿ ಹೇಳಿದ್ವಿ ನಾವು. ಇನ್ಸ್ಟೆಡ್ ಆಫ್ 6 ಇನ್ ಕೇಸ್ ಅವ್ರು ಏನಾದ್ರು 14,586 ಅಂತ ಕೊಟ್ಟ, ಇದಕ್ಕೆ ಹೇಳಕ್ಕಾಗುತ್ತೆ ನಾವು? ನೋ. ಆಗ ನಾವೇನು ಮಾಡಬೇಕಾಗುತ್ತೆ, ಪ್ರೈಮ್ ಫ್ಯಾಕ್ಟರ್ಸ್ನ ತಗೊಂಡು ಎಷ್ಟು ಫ್ಯಾಕ್ಟರ್ಗಳು ಬರುತ್ತೆ ಅಂತ ಅನ್ನೋದನ್ನ ನಾವು ಹೇಳ್ತೀವಿ. ನೋಡಿ 6ಗೆ ಬರುತ್ತೆ ಹೋಗ್ತೇನೆ. 6ನ prime factors, prime numbers, we know that prime numbers 2, 3, 5, 7, 11, 13, they are all prime numbers. ಅಂದರೆ ಪ್ರೈಮ್ ಫ್ಯಾಕ್ಟರ್ಸ್ ನಿಂದ ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಬಟ್ ಒಂದು ಸಲ 2 ನಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಡಿವೈಡ್ ಮಾಡೋದಕ್ಕೆ ಎಷ್ಟು ಟೈಮ್ 2 ನಿಂದ ಡಿವೈಡ್ ಆಗುತ್ತೋ ಅಷ್ಟು ಟೈಮ್ ಡಿವೈಡ್ ಮಾಡಬೇಕು. ಹಾಗೆ ಅದನ್ನು ತಗೊಂಡು ಹೋಗ್ತೀವಿ ನಾವು. ಹಿಯರ್ ಫಸ್ಟ್ 2 ಇಂದ ಡಿವೈಡ್ ಆಗುತ್ತೆ, 2 3 ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತೆ 1 ಬರೋವರೆಗೂ ಮಾಡಿ. ನೆಕ್ಸ್ಟ್ ಈಗ ನೋಡಿ 2 to the power 1, 3 to the power 1 ಹೀಗೆ ಬಂತು. 2 to the power 1, 3 to the power 1. ಆಮೇಲೆ ಏನು ಮಾಡ್ತೀವಿ, ಈ 1 plus 1 ತಗೋತೀವಿ ನೋಡಿ. ಇದು 1 plus 1. ಸೊ ಈಗ 1 plus 1 ಅಂತ ತಗೋತೀವಿ, ಇದನ್ನು 1 plus 1 ಅಂತ ತಗೋತೀವಿ. ಅಲ್ಲಿಗೆ 2 into 2 ಅಂತ ತಗೊಂಡು 4. ಟೋಟಲಿ 4 ಫ್ಯಾಕ್ಟರ್ಸ್. ನಂಬರ್ ಆಫ್ ಫ್ಯಾಕ್ಟರ್ಸ್ 4 ಅಂತ ತಗೋತೀವಿ. ಟೋಟಲಿ 4 ಫ್ಯಾಕ್ಟರ್ಸ್ ಆಯ್ತಲ್ಲ, ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಟೋಟಲ್. ಓಕೆ, ನಾವು ಹಿಯರ್ 500 ಕ್ವಶನ್ ನೋಡಿ. 500ನ 2 ಇಂದ ಡಿವೈಡ್ ಮಾಡ್ತೀವಿ. 250s ಡಿವೈಡ್ ಆಗುತ್ತೆ. ಇದು 2 ಇಂದ ಪುನಃ ಇನ್ನೊಂದು ಟೈಮು 125 ಟೈಮ್ಸ್ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಈಗ ಇದನ್ನ 3 ಇಂದ ಡಿವೈಡ್ ಮಾಡಬೇಕು. 3 ಇಂದ ಡಿವೈಡ್ ಆಗಲ್ಲ 125. 3 ಇಂದ ಡಿವೈಡ್ ಆಗಲ್ಲ ಅಂದರೆ ನೆಕ್ಸ್ಟ್ 5ಗೆ ಹೋಗಬೇಕು. 525 ನೆಕ್ಸ್ಟು 5 ನೆಕ್ಸ್ಟು 5 ಈಗ ನೋಡಿ 2 ಸ್ಕ್ವೇರ್ ಬಂತು, 5 ಕ್ಯೂಬ್ ಬಂತು ನೋಡಿ. 2 ಸ್ಕ್ವೇರ್ ಬಂತು, 5 ಕ್ಯೂಬ್ ಬಂತು. ಅಲ್ಲಿಗೆ ನಾವೇನು ಮಾಡ್ತೀವಿ, ಇದನ್ನು 2 plus 1 ಅಂತ ತಗೊಂಡು ನೆಕ್ಸ್ಟು 3 plus 1 ಅಂತ ತಗೊಂಡು ಇಲ್ಲಿ 2 plus 1 3 ಬಂತು. ನೆಕ್ಸ್ಟು ಇಲ್ಲಿ 4 ಬಂತು. 3 4s 12. ಟೋಟಲಿ 500ಗೆ 12 ಫ್ಯಾಕ್ಟರ್ಸ್ ಇದೆ ಅಂತ ಹೇಳ್ತೀವಿ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್.
ಬಟ್ ಇಲ್ಲಿ ನಮಗೆ ಈ ರೀತಿ ಕ್ವಶನ್ ಕೊಟ್ಟಿಲ್ಲ. ಈಗ 500ಗೆ ನಮ್ಮ ನೋಡಿ 2 ಸ್ಕ್ವೇರ್ ಇಂಟು 3 ಇಲ್ಲ, ಇಲ್ಲಿ ಫ್ಯಾಕ್ಟರ್ 3 ಇಲ್ಲ. 3 ಇಲ್ಲ ಅಂತ ಅಂದ್ರೆ ನಾವೇನು ಮಾಡೋಣ, 3 to the power 0 ಅಂತ 3 to the power 0 ಇಂಟು 5 ಕ್ಯೂಬ್. ನೋಡಿ ಇಲ್ಲಿ ನಮಗೆ ಫ್ಯಾಕ್ಟರ್ಸ್ ಬಂದಿದ್ದೇನು, 2 ಸ್ಕ್ವೇರ್ ಇಂಟು 5 ಕ್ಯೂಬ್ ಅಂತ. 2 ಸ್ಕ್ವೇರ್ ಇಂಟು 5 ಕ್ಯೂಬ್. ಬಟ್ ಅಲ್ಲಿ ಕ್ವಶನ್ ಅಲ್ಲಿ ಏನು ಮಾಡಿದ್ದಾರೆ, 3 ಒಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. 3 ಒಂದು ಕೊಟ್ಟಿರೋದ್ರಿಂದ ಸೊ 2 ಸ್ಕ್ವೇರ್ ಇಂಟು 3 to the power 0 ಇಂಟು 5 ಕ್ಯೂಬ್ ಅಂತ ತಗೊಂಡ್ವಿ ನಾವು ಹಿಯರ್. ಸೊ ಇದನ್ನ ಇದ್ರ ಜೊತೆಲಿ ಕಂಪೇರ್ ಮಾಡಿದ್ರೆ 2 ಸ್ಕ್ವೇರ್ ಇಸ್ ದೇರ್, 5 ಕ್ಯೂಬ್ ಇಸ್ ದೇರ್, ಬಟ್ ಇನ್ಸ್ಟೆಡ್ ಆಫ್ 3 to the power x there is 3 to the power 0. Then what is the value of x? X equals 0. X equals 0. ನೋಡಿ ಇದು ನನ್ನ ಪ್ರಕಾರ ಬುದ್ಧಿವಂತರು ಮಾಡುವಂಥ ಕ್ವಶನ್. ಸುಮ್ಮನೆ ಯಾರೋ 35 ಮಾರ್ಕ್ಸ್ 40 ಮಾರ್ಕ್ಸ್ 50 ಮಾರ್ಕ್ಸ್ ತಗೋತೀನಿ ನಾನು ಅಂತ ಅನ್ನೋರೆಲ್ಲ ಈ ಕ್ವಶನ್ಗೆ ಆನ್ಸರ್ ಮಾಡೋದಲ್ಲ. ನಿಜವಾಗ್ಲೂ ಈ ಕ್ವಶನ್ಗೆ ಈಗ ನಾನು ಹೇಳಿದ್ದೀನಿ ಆಲ್ರೆಡಿ, ಅಯ್ಯೋ ಇದೇನು ಸರ್ ಈ ಕ್ವಶನ್ ಹೇಳಿದ್ರು, ನನಗೆ ಆಲ್ರೆಡಿ ಈ ಕ್ವಶನ್ಗೆ ನನಗೆ ಆನ್ಸರ್ ಬರ್ತಿತ್ತು ಅಂತ ಅಂದರೆ ರಿಯಲಿ ಯು ಹ್ಯಾವ್ ಟು ಪ್ರೌಡ್ ಯುವರ್ ಸೆಲ್ಫ್. ನಿಜವಾಗ್ಲೂ ನೀವು ಬುದ್ಧಿವಂತರು. ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಳಿ, ತುಂಬ ಬುದ್ಧಿವಂತರು ನೀವು. ಹೀಗೆ ನಾವು ಪ್ರತಿ ಕ್ವಶನನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ವಿ. ಸೊ ಈಗ ಹೇಳಿ ಮಕ್ಕಳ, ಇಲ್ಲಿ ಈ ಕ್ವಶನ್ನು ಇಲ್ಲಿ ಕೇಳಿದರೆ ಈ ಕ್ವಶನ್ ಹೀಗೆ ಕೇಳಿಲ್ಲ ಅಂತ ಅಂದರೆ ಫೈಂಡ್ HCF LCM ಅಂತ ಬರ್ಬೋದು. ಫೈಂಡ್ ರ್ಯಾಷನಲ್ ನಂಬರ್ಸ್ ಅಲ್ಲಿ ಇದನ್ನ ಪ್ರೈಮ್ ಫ್ಯಾಕ್ಟರ್ಸ್ ತಗೊಂಡು ಅದಕ್ಕೆ HCF LCM ನಲ್ಲಿ ಕ್ವಶನ್ ಕೊಡ್ಬೋದು. ಅದು 2 ಮಾರ್ಕ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ಒಂದು ತಗೋತೀನಿ. ಟೋಟಲಿ ದಿಸ್ ಇಸ್ ಒನ್ ಆಫ್ ದ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೈಮ್ ಫ್ಯಾಕ್ಟರ್ಸ್. ಹಿಯರ್ ಒಂದು ಪಾಲಿನಾಮಿಯಲ್, ಒಂದು ಕರ್ವ್ ಕೊಟ್ಟಿದ್ದಾರೆ. So this is the curve. So ಹೀಗೆ ಕೊಟ್ಟು ಸಿಂಪಲ್ ಇರ್ತದೆ ಕ್ವಶನ್. ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಫೈಂಡ್ ದ ನಂಬರ್ ಆಫ್ ಝೀರೋಸ್ ಅಂತ ಅಂದರೆ ಕೀಪ್ ಇಟ್ ಇನ್ ಯುವರ್ ಮೈಂಡ್. ನಂಬರ್ ಆಫ್ ಝೀರೋಸ್, ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್, ಈ ಥರದ್ದೆಲ್ಲ ನಾವು ಇಲ್ಲಿ ಪಾಲಿನಾಮಿಯಲ್ಸ್ ಅಲ್ಲಿ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ. In polynomials as well as quadratic equations, we are going to find the number of zeros. Number of zeros means the value lie on the x-axis. X-axis. Find the value of x anta ಹೇಳ್ತೀವಿ ನಾವು. So lie on the x-axis. So this is 1 value, this is 2 value, this is 3 value, this is 4 value. There are 4 zeros. ಇಲ್ಲೂ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದು 1 2 3 4 ಅಂತ ಆಪ್ಷನ್ಸ್ ಅಲ್ಲಿ ಕೊಡ್ಬೋದು ಅವರು. ಸೊ ನಂಬರ್ ಆಫ್ ಝೀರೋಸ್ ಆನ್ ದಟ್ ಪಾಲಿನಾಮಿಯಲ್, ನಂಬರ್ ಆಫ್ ಝೀರೋಸ್ ಎಷ್ಟು ವ್ಯಾಲ್ಯೂ ಎಕ್ಸ್ ಆಕ್ಸಿಸ್ ಮೇಲೆ ಲೈ ಆಗ್ತಾ ಇದೆ ಅಂತ ಅನ್ನೋದನ್ನು. ಇದನ್ನು ನೀವು ಲೇಟರ್ ನೆಕ್ಸ್ಟ್ ನೀವು ಮ್ಯಾಥಮೆಟಿಕ್ಸ್ PUC ನಲ್ಲಿ ಮ್ಯಾಥಮೆಟಿಕ್ಸ್ ತಗೊಂಡಾಗ ಅದನ್ನೇ ನಾವು ಆರ್ಡಿನೇಟ್, ಕೋಆರ್ಡಿನೇಟ್, ಆಪ್ಸಿಸಾ, ಕೋಆರ್ಡಿನೇಟ್ ಹೀಗೆಲ್ಲ ಅದನ್ನು ಮೆನ್ಷನ್ ಮಾಡ್ತೀವಿ. ಸದ್ಯಕ್ಕೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಈ ಥರದ್ದೇನಾದರೂ ಒಂದು ಮಾರ್ಕ್ ಮಾಡಿ, ಈ ಥರದ್ದೊಂದು ಪಾಲಿನಾಮಿಯಲ್ನ ಕೊಟ್ಟು ಒಂದು ಗ್ರಾಫ್ನಲ್ಲಿ ಕೊಟ್ಟು ಫೈಂಡ್ ದ ನಂಬರ್ ಆಫ್ ಝೀರೋಸ್ ಅಂತ ಕೊಟ್ಟರೆ ಎಕ್ಸ್ ಆಕ್ಸಿಸ್ ಮೇಲೆ ಅದೇನು ಲೈ ಆಗಿರ್ತದೆ ನೋಡ್ಕೊಳ್ಳಿ. ಈಗ ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದೀವಿ. ಒಂದು ಕ್ವಶನ್ ಹೀಗಿದೆ ಪ್ರಿಪರೇಟರಿ ಎಕ್ಸಾಮಲ್ಲಿ ಹೇಗಿದೆ ನೋಡಿ. ನಂಬರ್ ಆಫ್ ಝೀರೋಸ್ 1 2. ಓಕೆ, so that is the number of zeros lie on x-axis 3 ಅಂತ ಬರುತ್ತೆ. ಸೊ ಈ ಥರದ್ದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದೆಲ್ಲ ಪುನಃ ಅಗೈನ್ ನೀವು ರಿಪೀಟ್ ಮಾಡಬೇಕಾಗಿಲ್ಲ, ರಿವಿಷನ್ ಮಾಡಬೇಕಾಗಿಲ್ಲ. ಹಾಗೆ ಅದು ನೋಡಿದಾಗ ಕಾನ್ಸೆಪ್ಟ್ ಮೈಂಡಲ್ಲಿ ಇತ್ತು ಅಂತ ಅಂದರೆ ಕ್ವಶನ್ ನೋಡಿದ ತಕ್ಷಣ ನೀವು ಟಿಕ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಕ್ವಶನ್. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನೋಡಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೇಳಿದ್ರು. ಅಲ್ಲಿ the roots of the quadratic equation x square, root of the quadratic equation x square plus bx plus c equals 0 or x square plus bx plus c equals 0 or ಅಂತ ಕೊಟ್ಟು ಇಲ್ಲಿ ಕೆಲವೊಂದು ಆಪ್ಷನ್ಸ್ ಐತೆ ನೋಡಿ. ಈಗ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ ax square plus bx plus c equals 0. So the roots of this equation
ಸೊ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2ಗೆ ಇದು ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು, ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಬೇಡ ನಿಮಗೆ. ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಕೊಟ್ಟು ನಿಮಗೆ ಆಪ್ಷನಲ್ ಇಟ್ಕೊಡ್ಬೋದು. ಇದನ್ನ ಕೊಟ್ಟು ತುಂಬಾ ಒಳ್ಳೆ ಕ್ವಶನ್ ನೋಡಿ, ಇದನ್ನ ಕೊಟ್ಟು ಆಪ್ಷನ್ ಅಲ್ಲಿ ಇಟ್ಕೊಡ್ಬೋದು. ನಾವು ಗಮನಿಸ್ಲಿಲ್ಲ ಅಂತ ಅಂದ್ರೆ ನೋಡಿ ಇಲ್ಲಿ ಎ ಇಲ್ಲ, ಎ ಇಲ್ಲ. ಸೊ ಆಗ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಎ ಡ್ರಾಪ್ ಮಾಡಬೇಕು. ಅಂದ್ರೆ ಈ ಈಕ್ವೇಶನ್ಗೆ ಇದು ರೂಟ್ ಬರುತ್ತೆ ಅಂತ ಅಂದ್ರೆ ಈ ಈಕ್ವೇಶನ್ ತಗೊಂಡಾಗ ದಿಸ್ ಇಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4c ಡಿವೈಡೆಡ್ ಬೈ 2. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4c ಡಿವೈಡೆಡ್ ಬೈ 2. ಆಪ್ಷನ್ ಎ. ಸೊ ಇದು ಒನ್ ಟೈಪ್ ಕ್ವಶನ್. ಬಟ್ ಇಲ್ಲಿ ಕಾಮನ್ ಆಗಿ ನೋಡಿ, ಇಲ್ಲಿ ನಿಮಗೆ ಫೈಂಡ್ ದ ವ್ಯಾಲ್ಯೂಸ್ ಅಂತ ಕೇಳಿದೆ ಅಥವಾ ಸಾಲ್ವ್ ಅಂತ ಕೇಳಿದೆ. ಕ್ವಶನ್ ಏನಾದರೂ ಕೊಡೋದಾದ್ರೆ ಇಲ್ಲಿ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಈ ಈಕ್ವೇಶನ್ಸ್ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಕೊಡ್ಬೋದು ನಿಮಗೆ. ಈಕ್ವೇಶನ್ಸ್ ರಿಲೇಟೆಡ್ ಹೇಗೆ, ಫಾರ್ ಎಕ್ಸಾಂಪಲ್ ಹಿಯರ್ ಯಾವುದಾದ್ರೂ ಒಂದು ಕ್ವಶನ್ 3x² ಮೈನಸ್ 5x ಪ್ಲಸ್ 8 ಈಕ್ವಲ್ 0 ಅಂತ ಕೊಟ್ಟು ಫೈಂಡ್ ದ ಸಮ್ ಆಫ್ ದ ರೂಟ್ಸ್ ಅಂತ ಕೇಳ್ಬೋದು. ಸಮ್ ಆಫ್ ದ ರೂಟ್ಸ್ ಅಂತ ಕೇಳೋದ್ರ ಬದಲು ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್. I am already told you, zeros means the values lie on the x-axis. The x-axis, x values, variables, x variable. That is the sum of the zeros. Sum of the zeros here, according to the standard form, in standard form, sum of the zeros minus b by a, product of the zeros c by a. Okay, minus b by a 5 by 3, minus c by a 8 by 3. This is sum of the roots and product of the roots. Sum of the zeros, product of the zeros. ಅದು ಕೊಡ್ಬೋದು ನೋಡಿ. ಈಗ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಹೇಳಿದೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲದೆ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಹೇಳ್ಬೋದು. ಬಟ್ ಒಂದು ಕ್ವಶನ್ ನಿಮಗೆ ಇಲ್ಲಿ ನಾನು ಕ್ವಶನ್ ಕೇಳ್ತೇನೆ. ಸೊ ನಾವು ಇನ್ ax² plus bx plus c equals 0, ax² plus bx plus c equals 0, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ನೋಡಿ ಇದರಲ್ಲಿ ನಾನು ಹೇಳೋದು ಅಪ್ಲಿಕಬಲ್ ಆಗಿ ಕ್ವಶನ್, ಸ್ವಲ್ಪ ಏನಾದರೂ ಟ್ವಿಸ್ಟ್ ಮಾಡಿ ಕ್ವಶನ್ ಏನಾದರೂ ಕೇಳೋದಾದ್ರೆ ಹೇಗೆ ಕೇಳ್ಬೋದು ಅಂತ. ಸೊ ಈಗ ಫಸ್ಟು ಈ ಕ್ವಶನ್ಗೆ ಅವರು ರೂಟ್ ಕೇಳಿದ್ರು, ಸೊ ನಾವು ಇದನ್ನ ಬರೆದ್ವಿ. ಸೊ ಇದನ್ನೇ ಏನಾದರೂ ಸಮ್ ಆಫ್ ದ ರೂಟ್ಸ್, ಪ್ರಾಡಕ್ಟ್ ಆಫ್ ದ ರೂಟ್ಸ್, ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ ಬೇರೆ ಒಂದು ಈಕ್ವೇಶನ್ ಕೊಟ್ಟು ಒಂದು ಕ್ವಶನ್ ಅನ್ನು ಕೊಡ್ಬೋದು. ಸೊ ಅದನ್ನು ಕೊಡಲಿಲ್ಲ ಅಂತ ತಿಳ್ಕೊಳ್ಳೋಣ. ಇನ್ನು ಬೇರೆ ನಾವು ಹಿಯರ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಈಕ್ವೇಶನ್. ಇಫ್ a equals 0, if a equals 0 ಏನಾಗುತ್ತೆ, ದೊಡ್ಡಾಗುತ್ತೆ, bx plus c ಬರ್ತದೆ. ಆಗ ವೇರಿಯಬಲ್ ಡಿಗ್ರಿ 1 ಬರುತ್ತೆ ನೋಡಿ, ಆಗೇನಾಗುತ್ತದೋ ಲೀನಿಯರ್ ಈಕ್ವೇಶನ್. ಓಕೆ, ಇಫ್ b equals 0, ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. Pure quadratic equation means the variable having degree 2 only, pure quadratic equation. Degree 1 only, linear equation. Both degree 2 as well as degree 1, affected quadratic equation. If c equals 0, then the quadratic equation affected quadratic equation. ಅಂದರೆ a equals 0 ಅಂತ ಆದರೆ 0 ಆಗೋಗುತ್ತೆ, bx plus c equals 0 ಬರುತ್ತೆ. b equals 0 ಅಂತ ಆದರೆ ಈ ಟರ್ಮ್ 0 ಆಗುತ್ತೆ, ax² plus c ಬರುತ್ತೆ, ಅದು ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗುತ್ತೆ. c equals 0 ಅಂತ ಅಂದರೆ ನಮಗೆ ವೇರಿಯಬಲ್ x ಬೋತ್ ಡಿಗ್ರಿ 2 ಡಿಗ್ರಿ 1 ಎರಡೂ ಸಿಗುತ್ತೆ ನಮ್ಮಲ್ಲಿ. ಆಗ ನಮಗೆ ಅದು ಅಫೆಕ್ಟೆಡ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಕೇಸ್. ಫೈನಲ್ ಆಗಿ ಇದರಲ್ಲಿ ಯಾವುದಾದ್ರೂ ಕೊಡ್ಬೋದು. ಇದು ಕೊಡಲಿಲ್ಲ ಅಂತ ಅಂದರೆ ಅವರು in ax² plus bx plus c equals 0, if the sum of the roots are 0, then the equation ಅಂತ ಕೇಳ್ತಾರೆ. sum of the roots ಅಂತ ಹೇಳಿದ್ರೆ sum of the zeros are 0, I mean minus b by a 0, minus b by a 0, sum of the roots 0 ಅಂತ ಹೇಳಿದ್ರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ minus b is equal to 0, b equals 0 ಬರುತ್ತೆ. b equals 0 ಅಂತ ಅಂದ್ರೆ ನೋಡಿ, b equals 0 ಅಂತ ಅಂದ್ರೆ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್.
in ax square plus bx plus c equals 0 if the sum of the roots are 0. Sum of the roots are 0, then equation is said to be a pure quadratic equation. Next, product of the roots are 0. C by a equals 0. Then it is c equals 0. Cross multiplication ಮಾಡಿದಾಗ c equals 0 ಬಂತು. Then the equation is said to be a perfected quadratic equation. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ತುಂಬ ಹಳೆಯ ಕ್ವಶನ್ ಪೇಪರ್, ನಿಮ್ಗಿನ್ನ ಮುಂಚೆ ಇದ್ದಂಥ ಸಿಲೆಬಸ್ನಲ್ಲಿ ಅವರು ಈ ಥರದ್ದೆಲ್ಲ ಕ್ವಶನ್ಗಳನ್ನ ಅವರು ಫ್ರೇಮ್ ಮಾಡ್ತಾ ಇದ್ರು. ಸೊ ಅಬ್ಜೆಕ್ಟಿವ್ ಟೈಪ್ ಕ್ವಶನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ವಿತೌಟ್ ಸಾಲ್ವ್ ದ ಈಕ್ವೇಷನ್, ನಮಗೆ ಸಾಲ್ವ್ ಮಾಡಿ ಅಂತ ಕೇಳಿದೆ, ಫೈಂಡ್ ದ ವ್ಯಾಲ್ಯೂಸ್ ಅಂತ ಕೊಡಿದೆ, ಆ ಸ್ಟ್ಯಾಂಡರ್ಡ್ ಫಾರ್ಮ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ 0 ಅಂತ ಈಕ್ವೇಷನ್ ಏನಿದೆಯೋ ಆ ಈಕ್ವೇಷನ್ ರಿಲೇಟೆಡ್ ಏನೇನೆಲ್ಲ ಕ್ವಶನ್ ಫ್ರೇಮ್ ಮಾಡ್ಬೋದು ಅಂತ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. ಇಷ್ಟೇ ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಕ್ವಶನ್ ಪೇಪರ್ ತೊಗೊಂಡಾಗ ಒಂದು ಕ್ವಶನ್ ತೊಗೊಂಡ್ರೆ ಅದಕ್ಕೆ ಆಪ್ಷನ್ಸ್ ನೋಡಿ, ಬೇರೆ ಬೇರೆ ಆಪ್ಷನ್ಸ್ಗೆ ಏನೇನು ಕ್ವಶನ್ ಬರುತ್ತೆ, ಆ ಕ್ವಶನ್ನ ಇನ್ನು ಹೇಗೆ ಚೇಂಜ್ ಮಾಡ್ಬೋದು, ಯಾವ್ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಸಾಕು. ಇದಿಷ್ಟೂ ನೀವು ತಿಳ್ಕೊಬೇಕು ಅಂತ ಅಂದರೆ ಫಸ್ಟು ನಿಮಗೆ ಇಂಪಾರ್ಟೆಂಟ್ ಆಗಿ ಆ ಕ್ವಶನ್ ರಿಲೇಟೆಡ್ಡು ಯಾವ ಕಾನ್ಸೆಪ್ಟಲ್ಲಿ ಬಂದೈತೆ ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ನಿಮಗೆ ಅರ್ಥವಾಗಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್, ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ನಾನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಈಗ ಇದನ್ನು ಕಾಮನ್ ಆಗಿ ನೀವು ಎಲ್ಲ ಕ್ವಶನ್ ಪೇಪರ್ಸು, ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ನಲ್ಲೂ ನೀವು ನೋಡ್ಬೋದು. ಆಬ್ಜೆಕ್ಟಿವ್ ಕ್ವಶನ್ ಮತ್ತು 1 ಮಾರ್ಕ್ ಕ್ವಶನ್ ಇಲ್ಲಿ ಬಂದಾಗ, ಸೊ ಇಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವ್ ಹಿಯರ್ if cos theta is equal to 12 by 13, then tan theta question. ಇಲ್ಲಿ ಆಪ್ಷನ್ಸ್ ಐತೆ. 5 by 13, 5 by 12, 12 by 5, 13 by 12. ಆಪ್ಷನ್ಸ್ ತಗೊಳ್ಳೋದು ಬೇಡ ನಾವು. ಆಪ್ಷನ್ಸ್ ಎಲ್ಲ ಆಮೇಲೆ ಹುಡ್ಕೊಂಡು ನಾನು ಆಗಲೇ ಹೇಳಿದೆ ನಿಮಗೆ. ಒಂದು ಕ್ವಶನ್ ತೊಗೊಂಡ್ರೆ ಫಸ್ಟ್ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅದನ್ನು ತಿಳ್ಕೊಂಡು ಆಮೇಲೆ ಆನ್ಸರ್ ಬಂದಿದ್ದನ್ನು ನಾವು ಕ್ವಶನಲ್ಲಿ ಆನ್ಸರ್ ಮಾಡಿ. ಸೊ ಲಿಸನ್ ಟು ಮೈ ಸ್ಟೂಡೆಂಟ್ಸ್, ನೌ ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ಹಿಯರ್ ವಿ ನೋ ದಟ್ cos theta 12 by 13. ಟ್ರಿಗ್ನಾಮೆಟ್ರಿ ಅಂದ ತಕ್ಷಣ ನಮ್ಗೆ ಏನೇನು ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಬರುತ್ತೆ ಅಂತ ಏನೋ ಭಯನೇ. ಫಸ್ಟ್ ನಮಗೆ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಆದ ಕಡೆಯಿಂದನೂ ಭಯನೇ. ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್, ದೆನ್ ರೇಷಿಯೋಸ್, ದೆನ್ ಆಂಗಲ್ಸ್, then standard angles, then allied angles, then identities. ಫಸ್ಟ್ ಕಾನ್ಸೆಪ್ಟಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ. ಬಟ್ ಈಗ ಇಲ್ಲಿ ನೋಡಿ, ಕಾಸ್ ಥೀಟಾ ಇಲ್ಲಿ ಕೊಟ್ಟು ಅವ್ರು ಸೈನ್ ಥೀಟಲ್ ಕ್ವಶನ್ ಕೇಳ್ಬೋದು. ನೆಕ್ಸ್ಟು ಸೀಕೆಂಟ್ ಥೀಟಾ ಕೇಳ್ಬೋದು, ಕೊಸಿಕೆಂಟ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ವಾಟ್ ಎವರ್ ಇಟ್ ಈಸ್. ಟೋಟಲಿ 6 ರೇಷಿಯೋಸಲ್ಲಿ ಯಾವುದಾದ್ರೂ ಕೇಳ್ಬೋದು. ಕಾಸ್ ಥೀಟಾ, ಸೈನ್ ಥೀಟಾ ಕೊಟ್ಟು ಕಾಸ್ ಥೀಟಾ ಕೇಳ್ಬೋದು. ಬಟ್ ಯೂಶ್ವಲಿ ಇದನ್ನು ನಾವೇನು ಮಾಡ್ತೀವಿ, ಈಗ ಟ್ಯಾನ್ ಥೀಟಾ ಹೋಗ್ಬೇಕು ಅಂತ ಅಂದರೆ ಫಸ್ಟು ನಾವೇನು ಮಾಡ್ತೀವಿ, ಇಲ್ಲಿ ಸೈನ್ ಥೀಟಾ ಕಂಡಿಡ್ಕೊತೀವಿ. ಸೈನ್ ಥೀಟಾ ಕಂಡಿಡ್ಕೊಂಡು ಆಮೇಲೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಟ್ಯಾನ್ ಥೀಟಾ ಮಾಡ್ತೀವಿ. ಓಕೆನಾ? ಸೈನ್ ಥೀಟಾ ಇಲ್ಲಿ ಫಸ್ಟ್ ಕಂಡುಹಿಡಿಬೇಕು ಅಂತ ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ಬಿಫೋರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಟ್ಯಾನ್ ಥೀಟಾ, ಫಸ್ಟ್ ಶುಡ್ ಫೈಂಡ್ ದ ಸೈನ್ ಥೀಟಾ. ಬಟ್ ಟು ಫೈಂಡ್ ದ ಸೈನ್ ಥೀಟಾ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಐಡೆಂಟಿಟಿ, ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಅದನ್ನು ಯೂಸ್ ಮಾಡ್ತೀವಿ. ಓಕೆನಾ? ಫಸ್ಟ್ ಅದನ್ನು ಯೂಸ್ ಮಾಡಿ ಆಮೇಲೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ತಗೊಳ್ಳೋದ್ರ ಬದಲು ಒಂದು ಸಿಂಪಲ್ ಮೆಥಡ್. ಫಸ್ಟು ಈಗ ನೋಡಿ, ಇಲ್ಲಿ ನಾನೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಬಂದು I take the right angle triangle. This is the angle, you know that this is right angle. This is theta angle, you know that. To angle, this is the opposite side, this is the adjacent side, and this is the hypotenuse. ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆನೆ ನಮಗೆ ಟ್ರಿಗ್ನಾಮೆಟ್ರಿ ಅಂತ ಗೊತ್ತು. ನಮಗೆ ಅದರಲ್ಲಿ ಹೈಪಾರ್ಟೆನಸ್ ಯಾವುದು, ರೈಟ್ ಆಂಗಲ್ ಯಾವುದು, ಅದು ಇನ್ನೂ ರೈಟ್ ಆಂಗಲ್ ಟ್ರಯಾಂಗಲಲ್ಲಿ ಪೈಥಾಗೊರಸ್ ಥಿಯರಮ್ನಲ್ಲಿ ನಾವು ಪ್ರತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರತಿಯೊಂದನ್ನು ನಾವು ಕಂಪ್ಲೀಟಾಗಿ ಅದನ್ನು ಸ್ಟಡಿ ಮಾಡಿದ್ವಿ, ಗೊತ್ತು, ಚೆನ್ನಾಗಿ ಗೊತ್ತು ನಮಗೆ. ಸೊ ನಾವು ಐ ವಿಲ್ ಟೇಕ್ ದಟ್ ಕಾಸ್ ಥೀಟಾ. ಕಾಸ್ ಥೀಟಾ ಡೆಫಿನೇಷನ್ ವಿ ನೋ ದಟ್ ವಾಟ್ ಈಸ್ ಕಾಸ್ ಥೀಟಾ. ಕಾಸ್ ಥೀಟಾ ಅಂತ ಹೇಳಿದಾಗ ಕಾಸ್ ಥೀಟಾ ಕಾನ್ಸೆಪ್ಟ್ ಏನೊಂದು, ದಟ್ ಈಸ್ ಸೈನ್ ಥೀಟಾ ಅಪೋಸಿಟ್ ಸೈಡ್ ಬೈ ಹೈಪಾರ್ಟೆನಸ್, ಕಾಸ್ ಥೀಟಾ adjacent side by hypotenuse. Adjacent side by hypotenuse. ಈಗ ಏನು ತಗೋತೀನಿ ನೋಡಿ, ಇಲ್ಲಿ cos theta ಗೆ this is adjacent side, this is hypotenuse. Okay, finish. Now here 12, 13 ಅಂತ ಅಂದ್ರೆ according to Pythagorean triplets another side is 5. ನೋಡಿ, ಈಗ
5, 12, 13 ದೇ ಆರ್ ಪೈಥಾಗರಿಯನ್ ಟ್ರಿಪ್ಲೆಟ್ಸ್. ಅಂದರೆ ಹೈಪಾರ್ಟಿನಸ್ 13 ಇದ್ದಾಗ ಇದು 12 ಇದ್ದಾಗ ಇದು 5 ಬರಬೇಕು. ಅದರ್ವೈಸ್ ಹೇಗೆ ಬರುತ್ತದೋ 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್. ಸೊ ದಿಸ್ ಇಸ್ 169, 144 ಅಲ್ಲಿಗೆ 25 ಅಂತ ಇಟ್ ಈಸ್ ಈಕ್ವಲ್ ಟು 5. ಪೈಥಾಗರಿಯನ್ ಟ್ರಿಪ್ಲೆಟ್ಸ್ ಅಷ್ಟೇ, ಇದನ್ನು ಏನು ಮಾಡಬೇಕಾಗಿಲ್ಲ ನೀವು. ಇದು 5. ಓಕೆನಾ? ಈಗ ಉಳಿದ 5 ರೇಷಿಯೋಸ್ ಏನಾಗುತ್ತೆ? ಸೈನ್ ಥೀಟಾ ಬೇಕಾ ನಿಮಗೆ, ಟ್ಯಾನ್ ಥೀಟಾ ಬೇಕಾ, ಕಾಟ್ ಥೀಟಾ ಬೇಕಾ, ಸೀಕೆಂಟ್ ಥೀಟಾ ಬೇಕಾ, ಕೊಸೆಕೆಂಟ್ ಥೀಟಾ ಬೇಕಾ? ನಿಮ್ಗೆ ಯಾವುದು ಬೇಕಾದರೂ ಬರೀಬೋದಲ್ಲ ಇಲ್ಲಿ. ಐ ಟೇಕ್ ಡೈರೆಕ್ಟ್ಲಿ ಟ್ಯಾನ್ ಥೀಟಾ. Tan theta, we know that. Opposite side by adjacent side. What is the opposite side here? 5. Adjacent side 12. So if you want to write that sin theta ಬೇಕು ಅಂತ opposite side by hypotenuse 5/30. If you want to cosecant theta, hypotenuse by opposite side. So sin theta ನೇ ಉಲ್ಟಾ ಬರೋದು ಇಲ್ಲಿ cosecant theta. ಓಕೆ, ಪ್ರತಿಯೊಂದು ನಮಗೆ ಅಲ್ಲಿ ಬೇಸ್ಡ್ ಆನ್ ಯಾವುದಾದ್ರೂ ತಗೊಳ್ಳಿ, ಟ್ಯಾನ್ ಥೀಟಾ ಬೇಕಾ, ಸೈನ್ ಥೀಟಾ ಬೇಕಾ, ಕೊಸೆಕೆಂಟ್ ಥೀಟಾ ಬೇಕಾ, ಕಾಟ್ ಥೀಟಾ ಬೇಕಾ, ಯಾವುದನ್ನು ತಗೊಂಡ್ರು ನಾವಿಲ್ಲಿ ಈಸಿಯಾಗಿ ಬರೀಬೋದು ವಿತೌಟ್ ಯೂಸಿಂಗ್ ದಟ್ ಐಡೆಂಟಿಟೀಸ್ ಯೂಸ್ ಮಾಡದೆ ಈಸಿಯಾಗಿ ಈ ಕ್ವಶನ್ ಅನ್ನು ನಾವು ಆನ್ಸರ್ ಮಾಡ್ಬೋದು. ಬಟ್ ತುಂಬ ಕ್ವಶನ್ ಪೇಪರ್ನಲ್ಲಿ ತುಂಬ ಮಾಡಲ್ ಕ್ವಶನ್ ಪೇಪರ್ಸ್, ಯಾವ ಕ್ವಶನ್ ಪೇಪರ್ ನೋಡಿದ್ರೂ 1 ಮಾರ್ಕ್ಗೆ ನಿಮಗೆ ಈ ಥರದ ಕ್ವಶನ್ನು ಟ್ರಿಗ್ನಾಮೆಟ್ರಿನಲ್ಲಿ ಸಿಗುತ್ತೆ. ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ನೀವು ಈ ಕ್ವಶನ್ ಆನ್ಸರ್ ಮಾಡುವಾಗ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಬಗ್ಗೆ ಒಂದು ಐಡಿಯಾ ಇರಲಿ. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಒಂದು ಚೆನ್ನಾಗಿ ಗೊತ್ತಿತ್ತು ಅಂತ ಅಂದರೆ ಡೈರೆಕ್ಟಾಗಿ ನೀವು ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಜೊತೆಗೆ ಟೈಮ್ ಸೇವ್ ಮಾಡಿ, ಶಾರ್ಟ್ ಟೈಮ್ನಲ್ಲಿ ಆ ಕ್ವಶನ್ಗೆ ಸುಮ್ಮನೆ ಐಡೆಂಟಿಟಿ ಹಾಕ್ಕೊಂಡು ಅಲ್ಲಿ ಮಾಡಿ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ರೆಸಿಪ್ರೋಕಲ್ ತಗೊಂಡು ಇದೆಲ್ಲ ಮಾಡೋದಕ್ಕಿಂತ ದಿಸ್ ದ ಬೆಸ್ಟ್ ವೇ. ಈ ಟೈಪ್ನಲ್ಲಿ ಕ್ವಶನ್ ಆನ್ಸರ್ ಮಾಡಿ ಯಾವುದಾದ್ರೂ ಕ್ವಶನ್ ನೀವು ಅಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಒಂದು ಪ್ರಾಬಬಿಲಿಟಿನಲ್ಲಿ ಒಂದು ಕ್ವಶನ್. ಪ್ರಾಬಬಿಲಿಟಿಲಿ ಒಂದು ಕ್ವಶನ್. ನಾವು if P of E equals 0.04, then probability of the not E probability, what is the probability of not E ಅಂತ ಆದರೆ ಇದನ್ನು ನಾವು P of E dash ಇದನ್ನ ನಾಟ್ ಇ ಅಂತ ಕೇಳೋದ್ರ ಬದಲು ಕಾಂಪ್ಲಿಮೆಂಟ್ ಇ ಅಂತ. ಪ್ರಾಬಬಿಲಿಟಿ ಆಫ್ ದ ಕಾಂಪ್ಲಿಮೆಂಟ್ ಇ ಇಟ್ ಈಸ್ ನಥಿಂಗ್ ಬಟ್ ನಾಟ್ ರೈಟ್. ಸೊ ಈಗ ಇದನ್ನ ನಾವು ಡಿಸ್ಕಷನ್ ಮಾಡೋಣ. ಹೇಗೆ? ನಾವು ಹಿಯರ್ ಒನ್ ಥಿಂಗ್, ಹಿಯರ್ P of E, any event plus its complement, it is equal to 1. Keep it in your mind. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೇರವಾಗಿ ಈ ಕ್ವಶನ್ ಕೇಳು equals 1. Now here, if you want to P of E dash, I mean not E, I mean complement event, just 1 minus P of. This is P of E dash is equal to 1 minus 0.04. 1 minus 0.04. ಇದನ್ನ ಮೈನಸ್ ಮಾಡುವಾಗಲೂ ಕನ್ಫ್ಯೂಷನ್ ಮಾಡಬೇಡಿ. Now here I take 1.00. 0.0. Now 1 ಇಂದ 0 ಇಂದ ಮೈನಸ್ ಮಾಡೋಕೆ ಆಗೋದಿಲ್ಲ. Not possible to subtract 1 from 0. Then you carry 1 here. So here 10, here 9. 10 minus 4, 6. Here 9. ಇಲ್ಲಿ ಕನ್ಫ್ಯೂಷನ್ ಬೇಡ. ನೋಡಿ ಇಲ್ಲಿ ಆಪ್ಷನ್ಸ್ ಏನೇನೈತೆ? 0.96, 0.6, 0.06, 0.096. ನೋಡಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಷ್ಟು ಕನ್ಫ್ಯೂಷನ್ ಆಗುತ್ತೆ. ನಮಗೆ ಕೇಸ್ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋಕೆ ಬರಲ್ಲ ಅನ್ನೋದು ಇಲ್ಲಿ ನಮಗೆ 1 ಇಂದ 0.04 ನ ಮೈನಸ್ ಮಾಡಿದಾಗ 0.06 ಇರ್ತದೆ, 0.6 ಇರ್ತದೆ, 0.096. ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಅಲ್ಲಿ ಮಾಡ್ಕೊಳ್ಳೋದು ಬೇಡ. ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್ ಕೂಡ ಬಹಳ ಇಂಪಾರ್ಟೆಂಟ್ ಅಲ್ಲಿ ನಮ್ಗೆ ಅಬ್ಜೆಕ್ಟಿವ್ ಕ್ವಶನ್ ಅಲ್ಲಿ ನಮ್ಗೆ ಆನ್ಸರ್ ಮಾಡುವಾಗ. ಸೊ ದಿಸ್ ಇಸ್ ದ ಒನ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಬಬಿಲಿಟಿ. ಅಲ್ಲಿ ವಾಟ್ ಈಸ್ ಈವೆಂಟ್ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ಸೂರ್ ಈವೆಂಟ್. ಸೊ ಈ ಥರದ್ದೆಲ್ಲ ಕ್ವಶನ್ ನಿಮಗಲ್ಲಿ ಕ್ವಶನ್ ಕೇಳ್ಬೋದು. ಲಾಸ್ಟ್ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ನಿಮಗೆ ವಾಟ್ ಈ ದ ಪ್ರಾಬಬಿಲಿಟಿ ಆಫ್ ಸರ್ಟನ್ ಇವೆಂಟ್, ಸೂರ್ ಇವೆಂಟ್, ಇಂಪಾಸಿಬಲ್ ಇವೆಂಟ್, ಪಾಸಿಬಲ್ ಇವೆಂಟ್, ಇದೆಲ್ಲ ನಿಮಗೆ ಆ ಚಾಪ್ಟರ್ನ ಸ್ಟಾರ್ಟಿಂಗೇ ಪಾಯಿಂಟ್ಗಳೈತೆ. ಫಸ್ಟು ನೀವು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರತಿ ಚಾಪ್ಟರ್ನಲ್ಲಿ ಸ್ಟಾರ್ಟಿಂಗಲ್ಲಿ ಕಾನ್ಸೆಪ್ಟನ್ನು ನೋಟ್ ಮಾಡಿ.
ಏನೇನು ಪಾಯಿಂಟ್ಗಳು ಬರುತ್ತೆ ನೋಟ್ ಮಾಡಿರಿ. ಒಂದೊಂದು ಚಾಪ್ಟರ್ನು ನಾನು ಹೇಳಿದ ರೀತಿ ನೀವು ಪ್ರತಿ ಚಾಪ್ಟರ್ನು ಆ ಕಾನ್ಸೆಪ್ಟ್ ವೈಸು ಪ್ರತಿ ಪಾಯಿಂಟನ್ನು ಮಾಡ್ಕೊಂಡು ಬಂದರೆ ಒಂದು 2-3 ಪೇಜಸಲ್ಲಿ ಎಂಟೈರ್ ಮ್ಯಾಥಮೆಟಿಕ್ಸ್ನ ನೀವು ಆ ಕಾನ್ಸೆಪ್ಟ್ಗಳನ್ನ ನೋಟ್ ಮಾಡಿ. ಪ್ರತಿ ಚಾಪ್ಟರ್ ಈಗ ಯಾವುದೋ ಒಂದು ನಮ್ಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ತೆಗಿಬೇಕು. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಫಸ್ಟು ಸ್ಟಾರ್ಟಿಂಗ್ ಏನು ಬರುತ್ತೆ, ಏನೇನು ಕಾನ್ಸೆಪ್ಟ್ ಬರುತ್ತೆ, ಏನೇನು ಕ್ವಶನ್ ಬರುತ್ತೆ, ಎಷ್ಟು 2 ಮಾರ್ಕ್ಸ್ ಬರುತ್ತಾ, 3 ಮಾರ್ಕ್ಸ್ ಬರುತ್ತಾ, 5 ಮಾರ್ಕ್ಸ್ ಬರುತ್ತಾ, 4 ಮಾರ್ಕ್ಸ್ ಬರುತ್ತಾ, ಅದು ಫಸ್ಟಲ್ಲಿ ನೀಟಾಗಿ ಒಂದು ಪ್ಲ್ಯಾನ್ ಮಾಡಿರಿ. ಅದಷ್ಟು ನಿಮ್ಮ ಮೈಂಡಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಯಾವ್ಯಾವ ಕಾನ್ಸೆಪ್ಟಲ್ಲಿ ಕ್ವಶನ್ಗಳು ಏನು ಬರುತ್ತೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡಲ್ಲಿ ಅದು ಓಪನ್ ಆಗ್ತಾ ಹೋಗುತ್ತೆ. ಖಂಡಿತ ಇದನ್ನು ತುಂಬ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಪ್ರಾಬಬಿಲಿಟಿ. ಬಟ್ ಡೋಂಟ್ ನೆಗ್ಲೆಕ್ಟ್ ಪ್ರಾಬಬಿಲಿಟಿ, ತುಂಬಾ ಇಂಪಾರ್ಟೆಂಟು. ನಿಮಗೆ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಎಲ್ಲ ಕಡೆ ಬರುತ್ತೆ. ಡಿಪ್ಲೊಮೋಗೆ ಹೋದರೆ ಡಿಪ್ಲೊಮೋದಲ್ಲಿ ಬರುತ್ತೆ, ITIನಲ್ಲಿ ಬರುತ್ತೆ. ವೇರ್ ಎವರ್ ಇಟ್ ಈಸ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ದಟ್ ಕ್ವಶನ್ ಫ್ರಮ್ ದ ಪ್ರಾಬಬಿಲಿಟಿ. ದಿಸ್ ಇಸ್ ಒನ್ ಥಿಂಗ್. ಕಾನ್ಸೆಪ್ಟ್ ವೈಸ್ ಅದು ಆ ಕ್ವಶನ್ಗಳನ್ನ ಅದನ್ನು ಆನ್ಸರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಒಂದು ಕ್ವಶನ್ನು ಡೈರೆಕ್ಟಾಗಿ ಆ ಕ್ವಶನ್ನೇ ತಗೋತೀನಿ. ಇದು ಸ್ಟ್ಯಾಂಡರ್ಡ್ ಕ್ವಶನ್ನು. ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲೂ ಕ್ವಶನ್ ಬರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಥಿಯರಮ್, ವಿತ್ ರೆಸ್ಪೆಕ್ಟ್ ಟು ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ನೋಡಿ, ಈಗ ಅದಕ್ಕಿಂತ ಮುಂಚೆ ನಾನು ಸಿಮಿಲರ್ ಟ್ರಯಾಂಗಲ್ಸ್, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ರಿಲೇಟೆಡ್. ಸೊ ಲೆಟ್ ಮಿ ಟೇಕ್ 2 triangles. One triangle is ABC, another triangle PQR ಅಂತ ಇಟ್ಕೊಂಡು. In both the triangles, the angles are equal. If the angles are equal, then they are said to be similar triangles. The sides are equal, then they are said to be a congruent triangle. Angleಗಳು ಮಾತ್ರ equal ಇದ್ರೆ similar triangles. Okay. So if one of the side equal along with the apart from the angle and 2 sides are equal, all the 3 sides are equal, then they are said to be congruent triangle. Congruent triangle ಅಂತ ಅಂದ್ರೆ everything will be equal. Area equal ಇರುತ್ತೆ, ಪ್ರತಿಯೊಂದು equal ಇರುತ್ತೆ. Congruent triangle. Similar triangle ಅಲ್ಲಿ angleಗಳು ಮಾತ್ರ equal ಇರ್ತದೆ. This is the one concept, keep it in mind. Okay. Now, in similar triangle, one thing we know that in a similar triangle the sides are proportional. Very important. In 2 triangles are similar, then the corresponding sides are proportional. ಅದು ನೆಕ್ಸ್ಟ್ ಆ ಕ್ವಶನ್ ಬಂದಾಗ ನಾನು ತಗೋತೀನಿ. ಅದಕ್ಕೆ ರಿಲೇಟೆಡ್ ಇಲ್ಲಿ ಈ ಕ್ವಶನ್ ಕೇಳ್ತಾರೆ ನೋಡಿ, ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ 2 similar triangles are in the ratio 1:4. Then ratio of their areas 1:4. ಅಂದರೆ ಇದೊಂದು ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ವಶನ್ ಬರ್ಬೋದು, ಬಟ್ ಅಲ್ಲಿ ಆನ್ಸರ್ ಮಾಡೋದು ಹೇಗೆ, ಅದನ್ನೇ ಉಲ್ಟಾ ಕೊಡ್ಬೋದು ಹೇಗೆ. ದಿಸ್ ಇಸ್ ಒನ್ ಟ್ರಯಾಂಗಲ್, ದಿಸ್ ಇಸ್ ಅನದರ್ ಟ್ರಯಾಂಗಲ್ PQR. Three angles of AB, triangle ABC, the corresponding 3 angles of the triangle PQR. Then here AB by PQ is equal to AC by PR. It is equal to BC by QR. AB by PQ is equal to AC by PR is equal to BC by QR. The corresponding sides are proportional. But in one thing, area ಬಂದಾಗ listen to me carefully. Area of triangle ABC divided by area of triangle PQR, the square of their corresponding sides, ratio of their square of the corresponding sides. ಇದೊಂದು ನಿಮಗೆ ಥಿಯರಮ್ ಇದೆ. ನಿಮಗೆ ಥಿಯರಮ್ ನೋಡಿ ನಾನು ಹೇಳ್ತೀನಿ. The areas of 2 similar triangles are equal to the ratio of their squares of the similar sides, corresponding sides. Ratio of the squares of the corresponding sides. I mean, ಈಗ ಯಾವುದಾದ್ರೂ ತಗೋಬಹುದು ನೀವು. AB square by PQ square, AB square by PQ square, or AC square by PR square, BC square by QR square, ಯಾವುದಾದ್ರೂ ತಗೋಬಹುದು. ಅಂದರೆ ಸೈಡ್ ಕೊಟ್ಟಾಗ ಇಲ್ಲಿ ಏರಿಯಾ ಕೊಟ್ಟಾಗ ಇಲ್ಲಿ ಏರಿಯಾ ಕೊಟ್ಟರೆ ಸ್ಕ್ವೇರ್ ಮಾಡ್ತೀವಿ, ಸೈಡ್ ಕೊಟ್ಟಾಗ ಸ್ಕ್ವೇರ್ ರೂಟ್ ತಗೋತೀವಿ. ಇಲ್ಲಿ ಕ್ವಶನ್ ಬರೋಣ. ನಾವು ಹಿಯರ್ ಇನ್ ದಿಸ್ ಕ್ವಶನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದ
ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ 1:4 ಅಂತ. ನೋಡಿ ಈಗ ಇಲ್ಲಿ 1:4, ಇದನ್ನು 1:4 ಕೊಟ್ಟಿದ್ದಾರೆ. ಏರಿಯಾ ಕೇಳಿದ್ರೆ ಅದನ್ನು 1 ಸ್ಕ್ವೇರ್ ಡಿವೈಡೆಡ್ ಬೈ 4 ಸ್ಕ್ವೇರ್ ಅಂತ ಆಗ ಸೊ 1/16 ಆಗುತ್ತೆ. ದಿಸ್ ಇಸ್ 1:16 ಆಗುತ್ತೆ. ನೋಡಿ ಇಷ್ಟೇ ನೀವು ಇಲ್ಲಿ ಮಾಡಬೇಕಾಗಿರೋದು. ಏರಿಯಾ ಸೈಡ್ ಕೊಟ್ಟ, ಓಕೆ, ಏರಿಯಾ ಕೊಟ್ಟು ಸೈಡ್ ಕೇಳಿದ್ರೆ ಇದಕ್ಕೆ ಸ್ಕ್ವೇರ್ ಮಾಡಿ, ಸೈಡ್ ಕೊಟ್ಟು ಏರಿಯಾ ಕೇಳಿದ್ರೆ ಸೈಡ್ ಕೊಟ್ಟು ಏರಿಯಾ ಕೇಳಿದ್ರೆ ಸ್ಕ್ವೇರ್ ಮಾಡಿ, ಏರಿಯಾ ಕೊಟ್ಟು ಸೈಡ್ ಕೇಳಿದ್ರೆ ಸ್ಕ್ವೇರ್ ರೂಟ್ ತಗೊಂಡು. ಫಾರ್ ಎಕ್ಸಾಂಪಲ್ ಹಿಯರ್ ದ areas of two similar triangles are 1:16, then find the ratio of the corresponding sides ಅಂತ ಕೇಳಿದ್ರೆ so square root of 1 square root of 16 4. But side ಕೊಟ್ಟು ಏರಿಯಾ ಕೇಳಿದಾಗ ಸ್ಕ್ವೇರ್ 1 square 4 square. This is one concept with respect to that similar triangles. Next, so now here related to circle circle related ನಾನು 1 ಮಾರ್ಕ್ ಕ್ವೆಶ್ಚನ್ಗಳ ಆಬ್ಜೆಕ್ಟಿವ್ ಟೈಪ್ನಲ್ಲಿ ನಾನು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. 1 ಮಾರ್ಕ್ ಕ್ವೆಶ್ಚನ್ ನಾವು ಇಲ್ಲಿ ಬಂದಾಗ ನಮಗೆ ಇಲ್ಲಿ ಕ್ವೆಶ್ಚನ್ ಹೇಗೆ ಕೇಳ್ತಾರೆ, circle, in a circle we know that radius, diameter, circumference and area of the semicircle, area of the quadrant circle, quadrant, area of semicircle, area of quadrant circle ಹೀಗೆ ಹೇಳ್ತಾ ಹೋಗ್ತೇವೆ. pi r square by 2, pi r square by 4. then ಇದಕ್ಕೆ ರಿಲೇಟೆಡ್ ಆಗಿ ಒಂದು ಶೇಡ್ ಮಾಡಿ, ಶೇಡ್ ಏರಿಯಾ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಲ್ಲೆಲ್ಲ ಕ್ವೆಶ್ಚನ್ ಬರುತ್ತೆ, ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ ದಿಸ್ ಕೇಸ್ ಫಸ್ಟ್ ಒನ್ ಇಲ್ಲಿ ಒಂದು ಕ್ವಶನ್ ಹೇಳ್ತಾರೆ, ದ ಏರಿಯಾ ಆಫ್ ದ ಸೆಕ್ಟರ್ ವಿ ನೋ ದಟ್. ಏರಿಯಾ ಆಫ್ ದ ಸೆಕ್ಟರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಏರಿಯಾ ಆಫ್ ದ ಸೆಕ್ಟರ್ ದಟ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು pi r square. This is the area of the sector. ಓಕೆ, ಇದು ನಾನು ಒಂದು ಕ್ವಶನ್ ತಗೊಂಡು ಆನ್ಸರ್ ಮಾಡಿ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು. ಹೇಗೆ ಕೊಟ್ಟಿದ್ರು, ದ ಏರಿಯಾ ಆಫ್ ದ ಸೆಕ್ಟರ್ ವಿಚ್ ಈಸ್ 1/4 ದ ಏರಿಯಾ ಆಫ್ ದ ಸರ್ಕಲ್ ರೇಡಿಯಸ್ ಆರ್. ಏರಿಯಾ ಆಫ್ ದ ಸೆಕ್ಟರ್ ವಿಚ್ ಈಸ್ ಕರೆಕ್ಟಾಗಿ 1-2 ಸಲ ಕ್ವಶನ್ನನ್ನು ನೀಟಾಗಿ ಓದಿ ನೋಡಿ. ಇಷ್ಟೇ ಇದೆ, ದ ಏರಿಯಾ ಆಫ್ ದ ಸೆಕ್ಟರ್ ವಿ ನೋ ದಟ್ theta 360 degree into pi r square. It is 1/4 the area of the circle. 1/4 the area of the circle ಅಂತ ಆದರೆ ನಮಗೆ ಥೀಟಾ ಬೇಕು. ಒಂದು ಸರ್ಕಲ್ ಅಂತ ಆದರೆ ಕಂಪ್ಲೀಟ್ 360 ಡಿಗ್ರಿ. 1/4 ಅಂತ ಆದರೆ 1/4 into 360 ಡಿಗ್ರಿ 4 into 90. ದಟ್ಸ್ ಆಲ್. ಈಗ ಥೀಟಾ 90 ಡಿಗ್ರಿ ಅಂತ ಹೇಳಿದ್ರೆ 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. 90 ಡಿಗ್ರಿಯಿಂದ 360 ಡಿಗ್ರಿಯನ್ನು ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, pi r square divided by 4. pi r square divided by 4 ಸ್ಕ್ವೇರ್ ಯೂನಿಟ್ಸ್ ಅಂತ ನಾವಲ್ಲಿ ತಗೋತೀವಿ. ಅಂದರೆ ಏರಿಯಾ ಆಫ್ ಸೆಕ್ಟರ್ ಡೈರೆಕ್ಟ್ ಆಗಿ ಇದು ತಗೋತೀವಿ, ಥೀಟಾ ಬೈ 360 ಡಿಗ್ರಿ ಇಂಟು pi r square. ಹೀಗೆ ಇದನ್ನು ತಗೊಂಡು ನಾವು ಆನ್ಸರ್ ಮಾಡ್ತೀವಿ, ರೈಟ್. ಸೊ ಅಲ್ಲಿ ಸೆಮಿ ಸರ್ಕಲ್ ದ ರೇಡಿಯಸ್ ಆಫ್ ದ the area of the sector which is 1/2, half the area of the circle radius. Half the circle means that is 180 degree. Now we will take that 180 degree here. 180 degree ಇಲ್ಲಿ ಬರೆದಾಗ 180 degree by 360 degree 2 ಬರುತ್ತೆ, ಅಲ್ಲಿ pi r square by 2 ಬರುತ್ತೆ. ಓಕೆ, ಆಂಗಲ್ ಬರೀತೀವಿ ನೋಡಿ. ಈಗ ಇನ್ ಕೇಸ್ ಏನಾದರೂ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಒಂದು ಕ್ವಶನ್ ಕೊಡ್ಬೋದಲ್ಲಿ. ಕ್ವಶನ್ ಕೊಟ್ಟಾಗ ಹೇಗೆ ಅದನ್ನು ಆನ್ಸರ್ ಮಾಡ್ತೀವಿ ನಾವು ಹಿಯರ್ the area of the sector of a circle with radius 6 cm. ನೋಡಿ, area of the sector of the circle with the radius 6 cm. R equals 6 cm of the angle of the sector is 60 degree. Angle of the sector is 60 degree. ನೋಡಿ, ಇಷ್ಟು ಹೇಳಿ ನಾನು ಇದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಪುನಃ ರಿಪೀಟ್ ಮಾಡ್ತೀನಿ ನೋಡಿ. ಕ್ವಶನ್ ಇನ್ ಕೇಸ್ ಏನಾದರೂ ನಮಗೆ ಏರಿಯಾ ಆಫ್ ಸೆಕ್ಟರ್ ರಿಲೇಟೆಡ್ ಅವರು ಏನಾದರೂ ಇನ್ ಕೇಸ್ ಕ್ವಶನ್ ಕೊಡೋದಾದರೆ ಹೇಗೆ ಕೊಡ್ಬೋದು. ಈಗ ಅವ್ರು ಹೇಳ್ತಾರೆ
find the area of the sector with the radius 6 centimeter and the angle 60 degree. Angle 60 degree ಹೇಳ್ತಾರೆ. ಇದನ್ನೇ ತಗೋತೀನಿ ನೋಡಿ. Angle 60 degree divided by 360 degree into pi means we know that 22/7 into r square 6 into 6 into 6. Now 0 0 cancel, 6 ones are 6 6s are 6 ones are 6 ones are cancel. Now here, so this is 6 2s are 12, 6 2s are 12, 132/7 square units. Square units 132/7 square units. So ಇದು ಕ್ವಶನ್ ನೋಡಿ. ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಏರಿಯಾ ಆಫ್ ಸೆಕ್ಟರ್ ಕೇಳ್ಬೋದು. ಏರಿಯಾ ಆಫ್ ಸೆಕ್ಟರ್ ಜೊತೆಗೆ ಸೆಮಿ ಸರ್ಕಲ್, ಕ್ವಾರ್ಟರ್ ಸರ್ಕಲ್ ಆ ರೀತಿ ಕೇಳ್ಬೋದು. ಸೆಮಿ ಸರ್ಕಲ್, ಕ್ವಾರ್ಟರ್ ಸರ್ಕಲ್ ಮೀನ್ಸ್ ಥೀಟಾ 180 degree, ಥೀಟಾ 90 degree. Otherwise, if the radius as well as the angle provide, then find the area of the sector. ಇದಿಷ್ಟು ಈ ಕಾನ್ಸೆಪ್ಟಲ್ಲಿ ಒಂದು ಕ್ವಶನ್ ನಿಮಗೆ ಕಾಮನ್ ಆಗಿರುತ್ತೆ. ಈ ಕ್ವಶನ್ ಒಂದು ನಾವು ನಾನು ಹೇಳಿದ್ದೀನಿ ಸೆಕ್ಟರ್ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಆ್ಯಂಗಲ್ ಕೊಟ್ಟಾಗ ಸೆಕ್ಟರ್, ಅಲ್ಲಿ ರೇಡಿಯಸ್ ಇಲ್ಲ. ಆ್ಯಂಗಲ್ಲು ರೇಡಿಯಸ್ ಎರಡೂ ಕೊಟ್ಟಾಗ ದೆನ್ ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್. ಇದಿಷ್ಟು ಒಂದು ಕಾನ್ಸೆಪ್ಟ್ ಕರೆಕ್ಟಾಗಿ ಅದು ಮೈಂಡಲ್ಲಿ, ನಿಮ್ಮ ಮೈಂಡಲ್ಲಿ ಅದನ್ನು ರೆಕಾರ್ಡ್ ಮಾಡಿ. ಓಕೆ, ದಿಸ್ ಇಸ್ ದ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಏರಿಯಾ ಆಫ್ ದ ಸೆಕ್ಟರ್. ದೆನ್ now I will come into that last question of the first part. Objective questions ಅಲ್ಲಿ ನಮಗೆ ಕಂಪ್ಲೀಟ್ ಈಗ ಇದು ಕ್ವಶನ್ ಕೊಟ್ಟಾಗ ಒನ್ ಆಫ್ ದ ಆಪ್ಷನ್ ಇಸ್ ದೇರ್. ದಟ್ಸ್ ಆಲ್. 4 ಆಪ್ಷನ್ಸ್ ಅಲ್ಲಿ ನಾವು ಏನು ಆನ್ಸರ್ ಫೈಂಡ್ ಔಟ್ ಮಾಡ್ತೀವೋ ಅದನ್ನು ನಮ್ಮಲ್ಲಿ. ಬಟ್ ಕಂಪ್ಲೀಟ್ ಯಾವುದೇ ಕ್ವಶನ್ ಪೇಪರ್ಸ್ ನೋಡಿದ್ರು ನಾವು ಆಪ್ಷನ್ಗಳ ಕಡೆಯಿಂದ ಕ್ವಶನ್ ಹೋಗುವಂಥ ಕ್ವಶನ್ಸ್ ನಿಮಗೆ ತುಂಬ ಕಡಿಮೆ ಅಲ್ಲಿ. ಬಟ್ ಬೆಟರ್ ಹ್ಯಾವ್ ಟು ಫೈಂಡ್ ದ ಆನ್ಸರ್ ಫಸ್ಟ್, ದೆನ್ ಯು ಗೋ ಥ್ರೂ ದಟ್ ಆಪ್ಷನ್ಸ್. ಬೆಟರ್, ದಟ್ ಈಸ್ ದ ಬೆಟರ್ ವೇ. Okay.